ಹಾಯ್ ಹಲೋ, ನಾನು ಸಂಗೀತ. ಡ್ರಾಯಿಂಗ್ ಬಗ್ಗೆ, ಪೇಂಟಿಂಗ್ ಬಗ್ಗೆ ಅಥವಾ ಫ್ಯಾಬ್ರಿಕ್ ಪೇಂಟಿಂಗ್ ಬಗ್ಗೆ ಯಾವುದೇ ಗಂಧ ಗಾಳಿ ಗೊತ್ತಿಲ್ದಿರೋ ನಾನು ಒಂದು ಯೂಟ್ಯೂಬ್ ವೀಡಿಯೋ ನೋಡಿಕೊಂಡು ಫ್ಯಾಬ್ರಿಕ್ ಪೇಂಟಿಂಗ್ ಮಾಡ್ತಾಯಿದ್ದೀನಿ. ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ ನಿಮಗೆ. ಯಾವುದೋ ಒಂದು ವೀಡಿಯೋ ನೋಡಿದಾಗ ಈ ಓಣಮ್ ಟೈಮಲ್ಲಿ ತುಂಬ ಥರದ್ದು ಬಟ್ಟೆಗಳಾಗ್ತಾಯಿದ್ರು ಆನ್ಲೈನ್ ಸೇಲಲ್ಲಿ, ಆ ಥರ ಎಲ್ಲ. ಆ ಥರ ನೋಡ್ತಾ ಹೋಗ್ಬೇಕಾದ್ರೆ ಒಂದು ಹೂವು, ಆ ಕಲರು, ಆ ಬಟ್ಟೆಗೆ, ಆಫ್ ವೈಟ್ ಬಟ್ಟೆಗೆ ತುಂಬ ಚೆನ್ನಾಗಿ ಕಾಣ್ತಾಯಿತ್ತು. ಅದು ನೋಡಿ ಇನ್ನು ಹೆಂಗಾದ್ರೂ ನಾನು ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೆ. ಆದರೆ ಆ ಪೇಂಟ್ ನಮ್ಮಲ್ಲಿ ಎಲ್ಲಿ ಸಿಗುತ್ತೆ ಆ ಪೇಂಟ್ ನನಗೆ ಗೊತ್ತಿಲ್ಲ. ಅದಿಲ್ಲ ಬಟ್ಟೆಗೆ ಹಾಕೋದೇ ಬೇರೆ ಪೇಂಟ್ ಇದೆಯೇನೋ, ಆನ್ಲೈನಲ್ಲಿ ತರಿಸ್ಬೇಕೇನೋ ಅಂತ ಅಂದ್ಕೊಳ್ತಾ ಇದ್ದೆ. ಆದರೆ ನೆನ್ನೆ ಯಾವುದೋ ವೀಡಿಯೋ ನೋಡಬೇಕಾದ್ರೆ ಇಲ್ಲಿ ನನ್ನ ಮಗಳಿಗೆ ಚಿತ್ರ ಬಿಡಿಸಿ ಪೇಂಟ್ ಹೊಡಿಯೋಕೆ ಅಂತ ಅಂದ್ಕೊಡ್ತಾ ಇದ್ದೆ. ಪೇಂಟು ಅದೇ ಪೇಂಟಲ್ಲಿ ಮಾಡ್ತಾಯಿದ್ದಾರೆ. ಸೊ ಸರಿ, ಹಂಗಿದ್ರೆ ಮಾಡೋಣ ಅಂತ ಇವತ್ತು ಟೌನಿಗೆ ಹೋಗಿ ಪೇಂಟು, ಆಮೇಲೆ ವೈಟ್ ಕಲರ್ ಬಟ್ಟೆ, ವೈಟ್ ಕಾರ್ಬನ್ ಶೀಟ್ ಎಲ್ಲ ತೊಗೊಂಡು ಬಂದು ಒಂದು ಪೇಪರಲ್ಲಿ ಹಂಗು ಹಿಂಗು ಏನೋ ಒಂದು ಚಿತ್ರ ಬಿಡಿಸಿ ಅದೇ ಕಾರ್ಬನ್ ಶೀಟ್ ಇಟ್ಟು ಬಟ್ಟೆಗೆ ಟ್ರೇಸ್ ಮಾಡಿ ಆಮೇಲೆ ರಿಂಗೆಲ್ಲ ಹಾಕಿ ಪೇಂಟ್ ಸ್ಟಾರ್ಟ್ ಮಾಡಿದೆ. ಆಯಿತಾ, ಇವಾಗ ನನಗೆ ಅಂದರೆ ಇಲ್ಲಿ ತನಕ ಪರವಾಗಿಲ್ಲ, ಮಾಡ್ಬೋದು ಆ ಥರ ಇತ್ತು. ಅವರು ಮತ್ತು ವೀಡಿಯೋದಲ್ಲಿ ನೋಡೋವಾಗಲೂ ನಮಗೆಲ್ಲ ಸುಲಭ ಇದೆ ಅಂತಲೇ ತಾನೇ ಅನಿಸುತ್ತೆ. ಹಾಗೆ ಪೇಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇದು ಬ್ಲೂ ಕಲರ್ದು ತಾವರೆ ಮಾಡಬೇಕು ಅಂದ್ಕೊಂಡಿದ್ದೆ, ಬ್ಲೂ ಕಲರಲ್ಲಿ. ಆದರೆ ಸ್ಟಾರ್ಟ್ ಮಾಡಿದ್ಮೇಲೆ ಗೊತ್ತಾಯಿತು ನನಗೆ ಕರೆಕ್ಟಾಗಿ ಯಾವ ಜಾಗದಲ್ಲಿ ಯಾವ ಥರ ಬ್ರಷ್ ಯೂಸ್ ಮಾಡಬೇಕಂತಲೇ ಗೊತ್ತಾಗ್ತಾ ಇರಲಿಲ್ಲ. ನಾನು ಹಾಕಿರೋ ಬಾರ್ಡ್ರಿಂದ ಎಲ್ಲ ಹೊರಗಡೆ ಹೋಗ್ತಾ ಇತ್ತು. ಆಯಿತಾ, ಇದು ಮಿಕ್ಸ್ ಮಾಡೋವಾಗಲೂ ಅಷ್ಟೇ ಒಂದು ನ್ಯಾಚುರಲ್ ಆಗಿರೋ ಫಿನಿಶಿಂಗ್ ಬರ್ತಾನೇ ಇರಲಿಲ್ಲ. ಅಂದರೆ ಸ್ವಲ್ಪ ಡಾರ್ಕ್ ಬೇಕಾದರೆ ಡಾರ್ಕ್ ಮಾಡೋಕ್ಕೆ ಹೋದಾಗ ತುಂಬ ಡಾರ್ಕ್ ಆಗ್ತಿತ್ತು, ಲೈಟ್ ಬೇಕಾದರೆ ಲೈಟ್ ಮಾಡೋಕ್ಕೆ ಹೋದಾಗ ಫುಲ್ ಲೈಟಾಗಿ ಹೋಗ್ತಾಯಿತ್ತು. ಆಮೇಲೆ ಸೈಡಲ್ಲಿ ಫಿನಿಶಿಂಗ್ ಹೋದಾಗ ಫುಲ್ ಹೊರಗಡೆ ಹೋಗ್ತಾಯಿತ್ತು. ಹಾಗೆ ಏನೇನೋ ಮಾಡಿ ಫೈನಲಿ ಆಯಿತು. ಅದನ್ನು ನೋಡಿ, ಇದು ಫಸ್ಟ್ ಪೆಟಲ್ ಇದನ್ನು ಲಾಸ್ಟು ಇದು ಮುಗಿಯೋ ತನಕ ಇದ್ರ ಮೇಲೆ ಅವಾಗ ಬಂದು ತಿದ್ದುತ್ತಾ ಇದ್ದೆ. ಯಾಕೆಂದರೆ ಅದು ನನಗೆ ಸರಿಯಾಗಿಲ್ಲ ಅನ್ನಿಸ್ತಿತ್ತು. ಡಾರ್ಕ್ ಆಗಿದೆ ಕೆಲಸ ಡಾರ್ಕ್ ಆಗಿದೆ ಅನಿಸ್ತಿತ್ತು. ಡಾರ್ಕ್ ಆಗಿದೆ ಅಂತೇಳಿ ಸ್ವಲ್ಪ ಲೈಟ್ ಮಾಡೋಕ್ಕೆ ಹೋದಾಗ ಅದು ಫುಲ್ ಲೈಟ್ ಆಗ್ತಾಯಿತ್ತು. ಆಮೇಲೆ ಲೈಟ್ ಆಗಿದೆ ಡಾರ್ಕ್ ಮಾಡೋಕೆ ಫುಲ್ ಡಾರ್ಕ್ ಆಗ್ತಾಯಿತ್ತು. ಹಿಂಗೇ ಆಗ್ತಾಯಿತ್ತು ನೋಡಿ. ಇದ್ರದ್ದು ಹೂವು ಮಾಡೋಕ್ಕಂತೂ ನಾನು ತುಂಬ ಟೈಮ್ ತೊಗೊಂಡೆ. ಅದರ ಸೈಡು ಬಾರ್ಡ್ರ್ ಅಂದರೆ ಅದೇ ಮೇಯ್ನಾಗಿ ಅದು ಸೈಡ್ ಫಿನಿಶಿಂಗೇ ಸಿಗ್ತಾ ಇರಲಿಲ್ಲ ನನಗೆ, ಎಲ್ಲ ಹೊರಗಡೆ ಹೋಗ್ತಾ ಇತ್ತು. ಇದು ನೋಡಿ, ಫಸ್ಟ್ ಹೆಂಗೆ ಮಾಡಿದ್ದೀನಿ ಅಂದರೆ ಫಸ್ಟ್ ವೈಟ್ ಕಲರ್ ಪೇಂಟು ಹಚ್ಚಿದ್ದೀನಿ. ಅದಾದಮೇಲೆ ಅದ್ರ ಮೇಲ್ಗಡೆ ಬ್ಲೂ ಕಲರ್ನ ಸ್ವಲ್ಪ ಹಚ್ತಾ ಬಂದೆ. ಹಾಗೆ ಅದು ನಾವು ಕಲರ್ ಯಾವ ಥರ ಕೊಡಬೇಕಂದ್ರೆ ಬೆಳಕು ಬೀಳೋ ಕಡೆಗೆ ಸ್ವಲ್ಪ ವೈಟ್ ಇರುತ್ತೆ, ಲೈಟ್ ಇರುತ್ತೆ ಹೂವು. ಆಮೇಲೆ ಬೆಳಕು ಬೀಳ್ದಿರೋ ಕಡೆ ಸ್ವಲ್ಪ ಡಾರ್ಕ್ ಇರುತ್ತೆ, ಆ ಥರ. ಇದು ಆಮೇಲೆ ಎಲೆಗೆ ನಾನು 2 ಕಲರ್ ಇದು ಯೂಸ್ ಮಾಡಿದ್ದೀನಿ. ಒಂದು ಪಾಚಿ ಕಲರ್ ಥರ ಕೆಳಗಡೆ, ಆಮೇಲೆ ಡಾರ್ಕ್ ಗ್ರೀನ್ ಇರಲಿಲ್ಲ, ನಾನದು ಕಲರ್ ಮಿಕ್ಸ್ ಮಾಡಿ ಸ್ವಲ್ಪ ಬ್ಲೂ ಮತ್ತು ಒಂದು ಲೈಟ್ ಗ್ರೀನ್ನ ಮಿಕ್ಸ್ ಮಾಡಿ ಡಾರ್ಕ್ ಕಲರ್ ಗ್ರೀನ್ ಮಾಡಿಕೊಂಡೆ. ಅದು ಇವಾಗ ಈ ಪಾಚಿ ಕಲರ್ದು ಇತ್ತು ಕಲರು, ಅದು ಈಗ ಈ ಕಾಂಡಕ್ಕೆ ಕೊಡ್ತಾ ಇದ್ದೀನಲ್ವ, ಅದು ಮಿಕ್ಸ್ ಮಾಡಿ ರೆಡಿ ಮಾಡಿರೋದು. ಅದು ಅಲ್ಲಿಗೆ ಮತ್ತು ಎಲೆ ಮೇಲ್ಗಡೆ ಕೊಟ್ಟಿದ್ದೀನಿ ನೋಡಿ. ಫೈನಲಿ ಈ ಥರ ರೆಡಿ ಆಯಿತು. ನೆಕ್ಸ್ಟ್ ಟೈಮ್ ಮಾಡುವಾಗ ಇನ್ನೂ ಚೆನ್ನಾಗಿ ಮಾಡ್ಬೋದು ಅಂದ್ಕೊಳ್ತೀನಿ, ಚೆನ್ನಾಗಿ ಬರ್ಬೋದೇನೋ. ಎಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.